ಫೌಂಡೇಶನ್ ವತಿಯಿಂದ ಡೈಮಂಡ್ ಜುಬ್ಲಿ ಅಂಗವಾಗಿ ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ನ ಒಂದು ಆಯೋಜಿಸಿದ್ವಿ. ಸೊ ಈ ಒಂದು ಎಕ್ಸ್ಪೆಡಿಷನ್ನು ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ನಡೀತು. ಸುಮಾರು 54 ದಿನಗಳ ಕಾಲ ಈ ಒಂದು ಎಕ್ಸ್ಪೆಡಿಷನ್ ನಡೆಯಿತು. 46ನೇ ದಿನ ನಾವು ಅಂದರೆ ಮೇ 21 ಸುಮಾರು 12 ಗಂಟೆ 10 ನಿಮಿಷಕ್ಕೆ ಮೌಂಟ್ ಎವರೆಸ್ಟ್ ತುದಿಯನ್ನು ತಲುಪಿದ್ವಿ. ಸೊ ಈ ಒಂದು ಪ್ರಯಾಣ ಏನಿದೆ ಇದು ಕೇವಲ ಒಂದು 54 ದಿನದ ಎಫರ್ಟ್ ಅಲ್ಲ, ಇದು ಒಂದು ಸತತ ಒಂದು 3 ರಿಂದ 4 ವರ್ಷದ ಪರಿಶ್ರಮ ಏನಿತ್ತು ಆ ಪರಿಶ್ರಮದ ಪ್ರತಿಫಲ. ಹಾಗೆ ನಮ್ಮ ಸುತ್ತಮುತ್ತಲಿನ ಹಿರಿಯರ ಆಶೀರ್ವಾದ, ದೇವ್ರ ದಯೆಯಿಂದ ನಾವೊಂದು ಎವರೆಸ್ಟ್ ಕಠಿಣ ಹಾದಿ ಏನಿತ್ತು ಇದನ್ನು ಸುಗಮವಾಗಿ ಮುಗಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸೊ ಕಾರ್ಯಕ್ರಮಕ್ಕೆ ಮುಂಚೆ ನಮಗೆ ಯಾರ್ಯಾರು ಹರಿಸಿದ್ರು ಅವ್ರ ಜೊತೆ ಇನ್ನಷ್ಟು ಸಂಖ್ಯೆಯಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಸುದ್ದಿ ತಿಳಿದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೊಮ್ಮೆ ನಮ್ಮನ್ನೆಲ್ಲ ಆರ್ಥಿಕವಾಗಿ ಸ್ವಾಗತಿಸಿ, ಹಾಗೆ ಇವತ್ತು ಕೂಡ ಮುಂದೆನೂ ಉತ್ತಮವಾದ ಯಶಸ್ಸು ಸಿಗಲಿ ಅಂತ ಎಲ್ಲ ಹರಿಸಿದ್ದಾರೆ. ಅವ್ರಿಗೆಲ್ಲ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲ ಸಹಕಾರ ನೀಡಿದ್ರು ಅವ್ರಿಗೂ ಸಹ ಧನ್ಯವಾದ. ಸರ್, ಏನೆಲ್ಲ ನಿಮ್ಗೆ ಚಾಲೆಂಜಸ್ ಬಂತು ಮೌಂಟ್ ಎವರೆಸ್ಟ್ ಹತ್ತುವಾಗ? ಸರ್, ಮೌಂಟ್ ಎವರೆಸ್ಟ್ ಏನಿದೆ ಜಗತ್ತಿನ ಅತಿ ಎತ್ತರದ ಶಿಖರ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಈ ಒಂದು ಜಾಗದಲ್ಲಿ ಡೆತ್ ಝೋನ್ ಏನು ಹೋಗ್ತೀವಿ ಅದೇ ಒಂದು ತುಂಬ ಒಂದು ಕಠಿಣವಾದ ಚಾಲೆಂಜ್. ಸೊ ಈ ಡೆತ್ ಝೋನಲ್ಲಿ ಏನಾಗುತ್ತೆ, ಹ್ಯೂಮನ್ ಬಾಡಿ ನಾರ್ಮಲ್ ಆಗಿ ಫಂಕ್ಷನ್ ಆಗೋದಿಲ್ಲ. ಸೊ ಅದು ಫಂಕ್ಷನ್ ಆಗಬೇಕಂದ್ರೆ ನಾವು ಅಲ್ಲಿ ಆಕ್ಸಿಜನ್ ಸಹಾಯದಿಂದ ಇರ್ತೀವಿ. ಅದ್ರ ಜೊತೆಗೆ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ವಿಲ್ ಇರಬೇಕು. ಸೊ ಅದ್ರ ಜೊತೆಗೆ ಫಿಸಿಕಲ್ ಎಕ್ಸರ್ಷನ್ನು ಭಾಳ ಇರುತ್ತೆ. ಇದೆರಡನ್ನೂ ಓವರ್ಕಮ್ ಮಾಡಿ ಬಾಡಿ ಆ್ಯಂಡ್ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಈ ಒಂದು ಮೌಂಟ್ ಎವರೆಸ್ಟ್ ಶಿಖರನ ತುದಿನ ಹತ್ತಬೇಕಾಗುತ್ತೆ. ಈ ಚಾಲೆಂಜ್ನ ಪಾಸ್ ಮಾಡೋದೇ ಅತ್ಯಂತ ಕಠಿಣವಾದ ಹಾದಿ. ಫುಡ್ ಎಲ್ಲ ಯಾವ ರೀತಿ ನಿಮ್ಗೆ ಆ ಟೈಮಲ್ಲಿ? ಫುಡ್ಡು ಬೇಸ್ ಕ್ಯಾಂಪ್ವರೆಗೆ ನಮ್ಮ ಸಹಜವಾಗಿ ಏನು ನಾವು ನಾರ್ಮಲಾಗಿ ಸೇವಿಸ್ತೀವಿ ಇದೇ ಆಹಾರ ಇರುತ್ತೆ. ಬೇಸ್ ಕ್ಯಾಂಪ್ ಆದ ನಂತರ ಈ MTR, ಅಡುಕುಲೆ ಈ ಥರದ್ದೇನು ಪ್ರೀಮಿಕ್ಸ್ಡ್ ರೆಡಿ ಫುಡ್ಸ್ ಇರುತ್ತೆ, ಚಾಕ್ಲೇಟ್ಸು, ಸ್ವಲ್ಪ ಈ ಕಡಲೆ ಬೀಜ, ಡ್ರೈ ಫ್ರೂಟ್ಸು ಈ ಥರದನ್ನೆಲ್ಲ ನಾವು ಸೇವಿಸ್ತಾ ನಮ್ಮ ಬಾಡಿಗೆ ಬೇಕಾಗಿರೋ ಕ್ಯಾಲೋರೀಸ್ನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನೇ ಆದ್ರೂ ಬಾಡಿಗೆ ಭಾಳ ಸ್ಟ್ರೈನ್ ಇರುತ್ತೆ. ನಮಗೆ ಬೇಕಾದಷ್ಟು ಆಹಾರ ಕ್ಯಾಂಪ್ 1 ಮೇಲೆ ಸಿಗೋದಿಲ್ಲ. ಆದರೂ ಸಹ ನಮ್ಮ ಬಾಡಿಯಲ್ಲಿ ಏನೊಂದು ಸ್ಟೋರೇಜ್ ರಿಸರ್ವ್ ಇರುತ್ತೆ ಅದ್ರ ಸಹಾಯದಿಂದ ಎವರೆಸ್ಟ್ ಹತ್ತಿ ಇಳಿಬೇಕು. ನಿದ್ದೆ ಮಾಡೋದೆಲ್ಲ ನೈಟ್ ಟೈಮಲ್ಲೆಲ್ಲ ಯಾವ ಥರ? ಸರ್, ಏನಾಗುತ್ತೆ, ಭಾಳಷ್ಟು ಬಾರಿ ನೈಟಲ್ಲೇ ನಮ್ಮ ಚಲನ ಇರುತ್ತೆ. ಯಾಕಂದರೆ ರಾತ್ರಿ ಹೊತ್ತು ಈ ಐಸ್ ಅಥವಾ ಹಿಮ ಏನಿರುತ್ತೆ ಇದು ಕರಗೋದಿಲ್ಲ. ಸೊ ಹಾಗಾಗಿ ಬಹುತೇಕ ನಮ್ಮ ಜರ್ನಿ ರಾತ್ರಿನೇ ಇರುತ್ತೆ. ಬೆಳಗಿನ ಹೊತ್ತು ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ರಾತ್ರಿ ಎದ್ದಿರ್ತೀವಿ, ಬೆಳಗ್ಗೆ ಹೊತ್ತು ಮಲಗ್ತೀವಿ. ಸೊ ಈ ಥರ ನಿದ್ರೆದು ಏನಿದೆ ಇದು ಭಾಳ ವೇರಿಯೇಷನ್ ಇರುತ್ತೆ ಮೌಂಟ್ ಎವರೆಸ್ಟಲ್ಲಿ. ಸೊ ಈ ಎಲ್ಲ ಚಾಲೆಂಜಸ್ನ ಓವರ್ಕಮ್ ಮಾಡಿದ್ರೇ ಮೌಂಟ್ ಎವರೆಸ್ಟ್ ಹತ್ತಕ್ಕಾಗುತ್ತೆ. ಒಂದು ಬಿಗ್ ಟಾಸ್ಕ್ ಅಂತ ಅನಿಸುತ್ತೆ. ಇದು ವೆರಿ ಬಿಗ್ ಟಾಸ್ಕ್. 100% ಇಟ್ ಈಸ್ ವೆರಿ ಬಿಗ್ ಟಾಸ್ಕ್ ಸರ್. ಜಗತ್ತಲ್ಲೇ ಅತ್ಯಂತ ಎತ್ತರದ ಶಿಖರ. ಸೊ ಆ ತುದಿಗೆ ತಲುಪಬೇಕಂದ್ರೆ ಸುಲಭವಾಗಿ ಇರೋದಿಲ್ಲ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ದೆರ್ ಈಸ್ ನೋ ಆಲ್ಟರ್ನೇಟಿವ್ ಟು ಹಾರ್ಡ್ ವರ್ಕ್ ಅಂತ. ಆ ಹಾರ್ಡ್ ವರ್ಕ್ ಏನಿದೆ ಥ್ರೂ ಔಟ್ ಮಾಡಬೇಕು. ಹಾಗೆ ನನಗನ್ಸಂಗೆ ದೆರ್ ಈಸ್ ನೋ ಶಾರ್ಟ್ಕಟ್ ಟು ಸಮಿಟ್. ಅಂದರೆ ಬೆಟ್ಟದ ತುದಿಗೆ ಹೋಗೋಕ್ಕೆ ಯಾವುದೂ ಶಾರ್ಟ್ಕಟ್ ಇಲ್ಲ. ಸೊ ಈ ಕಠಿಣವಾದ ಹಾದಿ ಏನಿದೆ ಇದನ್ನು ಸವಿಸಿದ್ರೆ ಮಾತ್ರ ಬೆಟ್ಟದ ತುದಿ ತಲುಪಕ್ಕೆ ಸಾಧ್ಯ. ಸೊ ಎಲ್ಲ ಒಂದು ಏನೇನು ಕಷ್ಟಗಳಿದೆ ಇದೆಲ್ಲ ಸರಿ ಹೋಗಿ ಈ ಸಮ್ಮಿಟ್ ಹತ್ತಬೇಕಂದ್ರೆ ದೇವರ ಆಶೀರ್ವಾದ ಬೇಕೇ ಬೇಕು. ಇದು ಅಚೀವ್ಮೆಂಟಿಂತ ಹೆಚ್ಚಾಗಿ ಆ ಎವರೆಸ್ಟ್ ಬೆಟ್ಟ ಏನಿದೆ ಅದು ನಮ್ಮನ್ನು ಕರೆಸ್ಕೊಂಡು ಬ್ಲೆಸ್ ಮಾಡಿ ಅದ್ರ ತುದಿ ಕರ್ಕೊಂಡೋಗಿ ಹುಷಾರಾಗಿ ಕೆಳಗಡೆ ಇಳಿಸಿದೆ ಅನ್ನೋದು ನನ್ನ ಫೈನಲ್ ರೀಚ್ ಆದಾಗ, ಗೋಲ್ ರೀಚ್ ಆದಾಗ ಏನು ಅನಿಸ್ತು ನಿಮಗೆ? ಫೈನಲ್ ರೀಚ್ ಆದಾಗ ಸೇಫಾಗಿ ವಾಪಸ್ ಹೋದರೆ ಸಾಕು ಅನ್ನೋದೇ ಮನಸ್ಸಲ್ಲಿ ಭಾಳಷ್ಟು ಇದಿತ್ತು. ಹತ್ತೋದು ಎಷ್ಟು ಕಷ್ಟ, ಇಳಿಯೋದು ಅಷ್ಟೇ ಕಷ್ಟ. ಹತ್ತೋದು ಮಾತ್ರ ಕಷ್ಟ ಇಲ್ಲ, ಇಲ್ಲಿ ಇಳಿಯೋದೇನಿದೆ ಆವಾಗ ಎನರ್ಜಿ ಕಡಿಮೆ ಇರುತ್ತೆ ದೇಹದಲ್ಲಿ. ಸೊ ನಾವು ಸಾಕಷ್ಟು ಜಾಗ್ರತೆಯಿಂದ ಇಳಿಬೇಕಾಗುತ್ತೆ. ಸೊ ಇಳಿಯೋ ಪೋರ್ಷನ್ ಏನಿದೆ ಅದು ಈಕ್ವಲಿ ಇಂಪಾರ್ಟೆಂಟ್. ಸೊ ಅದು ಮೌಂಟ್ ಎವರೆಸ್ಟ್ ತುದಿಯಲ್ಲಿ ತಲೆಯಲ್ಲಿ ಭಾಳ ಇತ್ತು. ಹಾಗೆ ಈ ಎವರೆಸ್ಟ್ಗೆ ಯಾರ್ಯಾರು ನಮಗೆಲ್ಲ ಸಹಾಯ ಮಾಡಿದ್ರು, ತಂದೆ ತಾಯಿ ಬೇರೆ ಯಾರ್ಯಾರು ಅವ್ರನ್ನೆಲ್ಲ ನೆನೆಸ್ಕೊಂಡು ಎವರೆಸ್ಟ್ ಪರ್ವತಕ್ಕೂ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಕೆಳಗಡೆ. ನಿಮಗೆ ಹೆಲ್ಪ್ ಮಾಡೋಕ್ಕೆ ಎಷ್ಟು ಜನ ಇರ್ತಾರೆ ಆ ಟೈಮಲ್ಲಿ? ಒಬ್ಬರು ಶರ್ಪಾ ಅಂತ ಇರ್ತಾರೆ ಸರ್. ಶರ್ಪಾ ಅವರಿಲ್ಲ ಅಂದರೆ ಎವರೆಸ್ಟ್ನ ಹತ್ತಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಜನರಿಗೆ. ತುಂಬ ಎಕ್ಸ್ಟ್ರೀಮ್ ಕೇಸಸಲ್ಲಿ ಭಾಳಷ್ಟು ಬೆರಳೆಣಿಕೆ ಜನ ಮಾತ್ರ ವಿತೌಟ್ ಶರ್ಪಾ ಹತ್ತಾರೆ. ಸೊ ಆದರೆ ಸಾಕಷ್ಟು ಜನ ಯಾರು ಮೌಂಟ್ ಎವರೆಸ್ಟ್ ಸಬ್ಮಿಟ್ ಮಾಡ್ತಾರೆ ಇವ್ರಿಗೆ ಶರ್ಪಾನೇ ರೋಪ್ ಫಿಕ್ಸ್ ಮಾಡ್ತಾರೆ, ಶರ್ಪಾನೇ ಬೇರೆ ಬೇರೆ ಕ್ಯಾಂಪ್ನ ರೆಡಿ ಮಾಡಿಕೊಡ್ತಾರೆ, ತುಂಬ ಸಹಾಯ ಮಾಡ್ತಾರೆ. ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಶರ್ಪಾ ಹೆಲ್ಪ್ ಮಾಡ್ತಾರೆ.
ಇದ್ರ ಜೊತೆಗೆ ನಮಗೂ ತಾಕತ್ತಿರ್ಬೋದು. ಶರ್ಪಾನೇ ನಮ್ಮನ್ನು ಎತ್ಕೊಂಡೋಗಿ ಎವರೆಸ್ಟ್ ಮೇಲಂತೂ ಇಡೋಕ್ಕಾಗೋದಿಲ್ಲ. ನಮಗೆ ಡಿಟರ್ಮಿನೇಷನ್ ತಾಕತ್ತು ಎರಡೂ ಇರಬೇಕು. ಫೋಕಸ್ಡ್ ಆಗಿ ಇದ್ದು ಇದ್ರೆ ಮಾತ್ರ ಎವರೆಸ್ಟ್ ಅಂತ. ಸರ್ ಹತ್ಲಿಕ್ಕೆ ಎಷ್ಟು ದಿನ, ಇಳಿಲಿಕ್ಕೆ ಎಷ್ಟು ದಿನ ಆಗುತ್ತೆ? ಸರ್ ಫೈನಲ್ ಸಮಿಟ್ ಪುಷ್ ಏನಿದೆ ಅವತ್ತು ಆ ಟೈಮಲ್ಲಿ 5 ರಿಂದ 6 ದಿವಸ ಹತ್ತಕ್ಕಾಯಿತು. ಇಳಿಯೋದಕ್ಕೆ 3 ದಿವಸದಲ್ಲಿ ಇಳಿದ್ವಿ ಸರ್. ಅದೊಂದು 9 ದಿವಸದ ಜರ್ನಿ. ಮೇಜರ್ ರಿಸ್ಕ್ ಏನು ಬಂತು ಅಂತ, ಮೇಜರ್ ರಿಸ್ಕ್ ಫ್ಯಾಕ್ಟ್ರ್ ಏನು ಬಂತು? ಸರ್ ಮೇಜರ್ ರಿಸ್ಕ್ ಫ್ಯಾಕ್ಟ್ರು ಫಸ್ಟು ಕುಂಭೋ ಐಸ್ಫಾಲ್ ಅಂತ ಇದೆ. ಕುಂಭೋ ಐಸ್ಫಾಲ್ ರಿಸ್ಕ್ ಫ್ಯಾಕ್ಟ್ರು. ಆಮೇಲೆ ಲೋತ್ಸೆ ಫೇಸ್ ಅಂತ ಇದೆ. ಲೋತ್ಸೆ ಫೇಸ್ ಆದಮೇಲೆ ಯೆಲ್ಲೋ ಬ್ಯಾಂಡ್ ಅಂತ ಇದೆ. ಸೊ ಅಲ್ಲಿ ನಾವು ಏನು ಈ ಕ್ರ್ಯಾಂಪಾನ್ಸ್ ಅಂತ ಕರಿತೀವಿ, ಸಣ್ಣ ಸಣ್ಣ ಸ್ಪೈಕ್ಸ್ ಇರುತ್ತೆ ಮೆಟಲ್ದು. ಆ ಸ್ಪೈಕ್ಸ್ ಇಟ್ಕೊಂಡು ಕಲ್ಲು ಮೇಲೆ ಕಾಲಿಟ್ಬಿಟ್ಟು ಮೇಲೆ ಕತ್ತಬೇಕು. ಸೊ ಭಾಳ ಜಾರೋ ಚಾನ್ಸಸ್ ಇರುತ್ತೆ, ಕಲ್ಲು ಮತ್ತು ಐಸ್ ಮಿಕ್ಸ್ ಇರೋ ಜಾಗ. ಇದೆಲ್ಲ ಆದ ನಂತರ ಡೆತ್ ಝೋನ್ ಎಂಟ್ರ್ ಆಗ್ತೀವಿ 26,000 ಅಡಿಯಲ್ಲಿ. ಸೊ ಅಲ್ಲಿಂದ ಸಮಿಟ್ಗೆ ಹೋಗ್ಬೇಕಾದ್ರೆ ಗ್ರೇಡಿಯಂಟು 60-65 ಡಿಗ್ರಿ ಈ ಥರ ಎಲ್ಲ ಇದೆ. ಸಮಿಟ್ ತುದಿಗೆ ಹೋಗ್ತಾ ಹಿಲರಿ ಸ್ಟೆಪ್ ಅಂತ ಒಂದಿದೆ. ಫಸ್ಟ್ ಯಾರು ಮೌಂಟ್ ಎವರೆಸ್ಟ್ ಹತ್ತಿದ್ರು ಎಡ್ಮಂಡ್ ಹಿಲರಿ, ಅವರು ಅದನ್ನು ಜಗತ್ತಲ್ಲೇ ಮೊದಲ ಬಾರಿಗೆ ಕ್ರಾಸ್ ಮಾಡಿದ್ರು. ಅವ್ರ ಹೆಸರಲ್ಲಿರೋ ಹಿಲರಿ ಸ್ಟೆಪ್ ಏನಿದೆ ಅದು ಇವತ್ತು ಆಬ್ಸ್ಟೆಕಲ್ಲೇ ಎವರೆಸ್ಟ್ಗೆ. ಸೊ ಅದನ್ನು ಕ್ರಾಸ್ ಮಾಡಿದ್ಮೇಲೆ ಎವರೆಸ್ಟ್ ಸಮಿಟ್ ಸಿಗುತ್ತೆ. ಸೊ ಈ ಎಲ್ಲ ಅಡಚಣೆಗಳು, ತಡೆಗೋಡೆಗಳು ಇದನ್ನೆಲ್ಲ ದಾಟಿ ಎವರೆಸ್ಟ್. ಎವರೆಸ್ಟ್ ಹತ್ತುವರೆಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀವಿ? ಸರ್ ಎವರೆಸ್ಟ್ ಹತ್ತೋರಿಗೆ ನೀವು ಬರೀ ಒಂದೇನೋ ಹೆಸರು ಮಾಡೋಕ್ಕಂತ ಹೇಳ್ಬಿಟ್ಟು ಇಲ್ಲಿ ಏನೂ ಅಭ್ಯಾಸ ಮಾಡದೆ ಅಥವಾ ಏನೂ ಟ್ರೈನಿಂಗ್ ಇಲ್ಲದೆ ಪರ್ವತಾರೋಹಣದ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದೆ ಎವರೆಸ್ಟ್ಗೆ ಹೋದರೆ ಅಲ್ಲಿ ನೀವೇನು ಮಾಡ್ತೀರಿ, ಬೇರೆ ಕ್ಲೈಂಬರ್ಸ್ಗೆ ಅವರ ಸ್ಪೀಡ್ನ ಕಟ್ ಡೌನ್ ಮಾಡ್ತಾ ಇರ್ತೀರಿ. ಫಿಕ್ಸ್ಡ್ ಲೈನ್ಸ್ ಅಂತ ಇರುತ್ತೆ, ಅಲ್ಲೆಲ್ಲ ಕಟ್ ಡೌನ್ ಮಾಡ್ತಾ ಇರ್ತೀವಿ. ಜೊತೆಗೆ ಅವ್ರ ಜೀವಕ್ಕೇ ಒಂದು ಆಪತ್ತು ತಂದ್ಕೊಳ್ತಾ ಇರ್ತಾರೆ. ಏನಾಗಿದೆ, ಇತ್ತೀಚೆಗೆ ಸಾಕಷ್ಟು ಜನಕ್ಕೆ ಎವರೆಸ್ಟ್ ಹತ್ತಬೇಕಂತ ಹುಚ್ಚು ಒಂದು ಮನಸ್ಥಿತಿ ಡೆವಲಪ್ ಆಗ್ಬಿಟ್ಟಿದೆ. ಅವ್ರಿಗೆ ಎಂಡ್ಯೂರೆನ್ಸ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ತಾಕತ್ತಿರುತ್ತೆ ಓಡೋದ್ರಲ್ಲಾಗಲಿ ಅಥವಾ ಇನ್ಯಾವುದ್ರಲ್ಲೂ. ಅವ್ರೇನು ಮಾಡ್ತಾರೆ, ಏನು ಪ್ರಿಪ್ರೇಷನ್ ಇಲ್ಲದೆ, ಮೌಂಟೇನಿಯರಿಂಗ್ ತರಬೇತಿ ಇಲ್ಲದೆ ಎವರೆಸ್ಟಿಗೆ ಬಂದಿರ್ತಾರೆ. ಅವ್ರಿಗೆ ಈ ಬೆಟ್ಟದ ಬಗ್ಗೆ ಅದ್ರದ್ದು ಫೀಲ್ ಏನು ಅಥವಾ ಸಹ ಕ್ಲೈಂಬರ್ಸ್ಗೆ ಯಾವ ರೀತಿ ಅನಾನುಕೂಲ ಮಾಡದೆ ಎವರೆಸ್ಟ್ ಹತ್ತಬೇಕು ಅಥವಾ ಬೇರೆ ಬೆಟ್ಟ ಹತ್ತಬೇಕನ್ನೋ ನಾಲೆಡ್ಜ್ ಇರೋಲ್ಲ. ಅಲ್ಲಿ ಬಂದು ಬೇರೆ ಸಹ ಕ್ಲೈಂಬರ್ಸ್ಗೆ ಭಾಳ ತೊಂದರೆ ಮಾಡ್ತಾರೆ. ಸೊ ಅವ್ರಿಗೆ ನಾನು ಹೇಳೋದಿಷ್ಟೇ, ಕನಿಷ್ಠ ಅಟ್ಲೀಸ್ಟ್ 1 ವರ್ಷ ಅಥವಾ 2 ವರ್ಷ ಪರ್ವತಾರೋಹಣದ ಬಗ್ಗೆ ಟ್ರೈನಿಂಗ್ ತೊಗೊಂಡು ನಿಮ್ಮ ಎವರೆಸ್ಟ್ ವೆಂಚರ್ ಮಾಡಿ. ಅಥವಾ ಯಾರಾದರೂ ಎವರೆಸ್ಟ್ ಮಾಡಿರೋರ ಹತ್ರ ಕರೆಕ್ಟಾಗಿ ಇದನ್ನೆಲ್ಲ ತಿಳ್ಕೊಂಡು ಎವರೆಸ್ಟ್ ಹತ್ತಕ್ಕೆ ಹೋಗಿ. ಯಾವುದೋ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೆಲ್ಲೋ ವಿಡಿಯೋನ ನೋಡಿಬಿಟ್ಟು ನಾನು ಎವರೆಸ್ಟ್ ಹತ್ತಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಇದನ್ನೆಲ್ಲ ತೊಂದರೆ ಮಾಡ್ಕೊಂಡ್ಬಿಡಿ. ಭಾಳಷ್ಟು ಜನನ ಎವರೆಸ್ಟಲ್ಲಿ ತೀರ್ಕೊಂಡಿರೋರನ್ನ ನೋಡಿದ್ದೀವಿ, ಫ್ರಾಸ್ಟ್ ಬೈಟು ಕೈ ಕಾಲು ಕಳ್ಕೊಂಡಿರೋರನ್ನ ನೋಡಿದ್ದೀವಿ. ಅವಕ್ಕೆಲ್ಲ ಈ ಒಂದು ಅನುಭವ ಇಲ್ಲದೇ ಇರೋದೇ ಕಾರಣ ಅನ್ನೋದು ನನ್ನ ಒಂದು ಪ್ರಶ್ನೆ. ಸರ್ ಫ್ಯೂಚರಲ್ಲಿ ಮತ್ತೆ ಯಾವ್ದಾದ್ರು ಪ್ಲ್ಯಾನ್ ಇದೆಯಾ ನಿಮ್ಮದು? ಫ್ಯೂಚರಲ್ಲಿ ಅಫ್ಕೋರ್ಸ್ ಸರ್ ಈ ಸಾಕಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡೆ ಈ ಎವರೆಸ್ಟ್ ಪ್ರೋಗ್ರಾಮ್ ಉದ್ದೇಶನೂ ಅದೇ ಇತ್ತು. ಸ್ಟಾರ್ಟಿಂಗಿಂದ ಹೇಳ್ತಾ ಬಂದಿದ್ದೀವಿ, ನಮ್ಮ ದೇಶದ ಇಂಡಿಯನ್ಸ್ ಏನಿದ್ದೀವಿ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಎವರೆಸ್ಟ್ ಹತ್ತಬೇಕು. ನಮ್ಮ ಮಕ್ಕಳೇನಿದ್ದಾರೆ ಇವರೆಲ್ಲ ಪರ್ವತಾರೋಹಣ ಮಾಡಬೇಕು, ಪ್ರಕೃತಿಗೆ ಹತ್ತಿರ ಆಗಬೇಕು. ಈ ಥರದನ್ನೆಲ್ಲ ಮೆಸೇಜು ನಾವು ಎಲ್ಲೆಲ್ಲಿ ಹೋದ್ರೂ ಅಲ್ಲಿ ಕೊಡ್ತಾ ಬಂದಿದ್ದೀವಿ, ಮಕ್ಕಳಿಗೂ ಹೇಳ್ತಾ ಬಂದಿದ್ದೀವಿ. ಫ್ಯೂಚರಲ್ಲಿ ಸಹ ಮಕ್ಕಳನ್ನ ಕರ್ಕೊಂಡು ನಮ್ಮ ಇಂಡಿಯನ್ ಹಿಮಾಲಯಸ್ ಆಗಲಿ ಅಥವಾ ನೇಪಾಳ ಹಿಮಾಲಯಸ್ ಆಗಲಿ ಅಲ್ಲೆಲ್ಲ ಇರೋ ಬೆಟ್ಟಗಳಿಗೆ ಅವ್ರಿಗೆ ತರಬೇತಿ ಕೊಡ್ತಾ ಅವ್ರನ್ನೂ ಹತ್ತಿಸ್ಬೇಕನ್ನೋದು ಒಂದು ನನ್ನ ವೈಯಕ್ತಿಕ ಆಶಯ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.